ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭವ್ಯ ಚಂದ್ರು ಬ್ಲಾಗ್. ಸೊ ಇವತ್ತು ಈವ್ನಿಂಗ್ ಆಗಿರೋ ಕಾರಣ ನಾನು ಸ್ನ್ಯಾಕ್ಸ್ ಮಾಡೋಣ ಮನೇಲೇ ಏನಾದರೂ ಅಂತ ಅಂದ್ಕೊಂಡು ಸ್ನ್ಯಾಕ್ಸಿಗೆಲ್ಲ ರೆಡಿ ಮಾಡಿಕೊಂಡೆ. ಹಾಗಾಗಿ ಒಂದು ವಿಡಿಯೋ ಕೂಡ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೆ. ಕ್ಯಾರೆಟು, ಈರುಳ್ಳಿ, ಟೊಮೊಟೊ, ಸೌತೆಕಾಯಿ, ಕೊತ್ತಂಬರಿ ಇದನ್ನು ಹಚ್ಚಿಟ್ಕೊಂಡೆ. ಮತ್ತು ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಉಪ್ಪು ಮತ್ತು ಸಪ್ಪೆ ಪುರಿ ಅಂತ ಬರುತ್ತಲ್ಲ ಅದು. ಆಮೇಲೆ ನಿಮ್ಮಲ್ಲಿ ಕಡಲೆಕಾಯಿ ಬೀಜ, ಚೋಚೋ ಏನಾದರೂ ಇದ್ದರೂ ಯೂಸ್ ಮಾಡ್ಕೊಬೋದು. ಆಮೇಲೆ ಮೇನ್ ಇದಕ್ಕೆ ಟೊಮೊಟೊ ಸಾಸ್ ಹಾಕಬೇಕು. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗೆ ಟೀನು ಕೂಡ ಬೇಕಾಗಿತ್ತಲ್ಲ, ಒಂದು ಕಡೆ ಟೀನು ಕೂಡ ಕುದಿಯೋಕೆ ಇಟ್ಟಿದ್ದೆ ನಾನು. ಸೊ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ಜೊತೆ ಟೀ ಬೇಕೇ ಬೇಕಾಗುತ್ತಲ್ಲ, ಹಾಗಾಗಿ ಒಂದು ಕಡೆ ಟೀನು ಇಟ್ಕೊಳ್ತಾ ಇದ್ದೆ. ಸೊ ಇವಾಗ ನೆಕ್ಸ್ಟು ಟೀ ರೆಡಿ ಆಗೋಷ್ಟರೊಳಗೆ ನಾನು ಎಲ್ಲ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ. ಸೊ ಇದಿಷ್ಟು ಇರುತ್ತಲ್ಲ, ಏನೇನಿದೆಯಲ್ಲ ಅದನ್ನೆಲ್ಲ ಹಾಕಿ ಈರುಳ್ಳಿ, ಕೊತ್ತಂಬರಿ, ಟೊಮೊಟೊ, ಆಮೇಲೆ ಕ್ಯಾರೆಟ್ ತುರಿ, ಆಮೇಲೆ ಇದು ಸೌತೆಕಾಯಿ ಎಲ್ಲ ಹಾಕಿ, ಆಮೇಲೆ ಮಸಾಲೆಗಳೇನೇನಿರುತ್ತಲ್ಲ ಅದನ್ನು ಕೂಡ ಎಲ್ಲ ಹಾಕಬೇಕು. ಅದನ್ನು ಬಂದು ನಾನು ಗರಂ ಮಸಾಲ, ಖಾರದ ಪುಡಿ, ಉಪ್ಪು, ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಸ್ಪೈಸಿ ಕಮ್ಮಿ ಮಾಡಿದ್ದೀನಿ. ಯಾಕೆ ಅಂತಂದರೆ ನನ್ನ ಮಗಳು ಕೂಡ ತಿಂತಾಳೆ, ಚಿಕ್ಕವಳು ಅಂತೇಳಿ ಇವತ್ತು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಖಾರ. ಆಮೇಲೆ ನೆಕ್ಸ್ಟು ಈ ನಿಪ್ಪಟ್ಟು ಮತ್ತು ನಿಪ್ಪಟ್ಟು ಇಲ್ಲ ಇದೇನಾದರೂ ಚೌಚೋ ಅವೇನಾರು ಇದ್ರೂ ಬಳಸ್ಕೊಬೋದು. ಸೊ ಇವಾಗ ನಾನು ನಿಪ್ಪಟ್ಟು, ಚೋಚೋ ಎಲ್ಲ ಕೂಡ ಹಾಕ್ತೀನಿ. ಸೊ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಮಾಡಿ ತಿಂದು ನೋಡಿ. ನಾನು ಸುಮಾರು ಸತಿ ಇದನ್ನು ಟ್ರೈ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗೂ ಬರುತ್ತೆ. ಸೊ ಒಂದ್ಸಲಿ ಮನೇಲಿ ಸ್ನ್ಯಾಕ್ಸ್ ಏನಾರ ಬೇಕು ಅಂದಾಗ ಮಾಡ್ಕೊಂಡು ತಿನ್ಬೋದು, ಈಸಿಯಾಗೂ ಇದೆ. ಸೊ ಇವಾಗೆಲ್ಲ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತೀನಿ. ಈ ಥರ ಪ್ರತಿಯೊಂದು ಮಿಕ್ಸ್ ಮಾಡಿ. ಸೊ ಹೇಗಿರುತ್ತೆ ಅಂತ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ. ನೆಕ್ಸ್ಟು ಇದಕ್ಕೆ ಮೇನು ಟೊಮೊಟೊ ಸಾಸ್ ಹಾಕಿದಷ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಇಲ್ಲಿ ಸ್ವಲ್ಪ ನಾನು ಟೊಮೊಟೊ ಸಾಸ್ನ ಸ್ವಲ್ಪ ಜಾಸ್ತಿನೇ ಬಳಸ್ಕೊತೀನಿ, ಯಾಕೆಂದರೆ ನಮ್ಮನೇಲಿ ತುಂಬ ಫೇವ್ರೇಟು ಟೊಮೊಟೊ ಸಾಸು. ಹಾಗಾಗಿ ನಾನು ಟೊಮೊಟೊ ಸಾಸ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊತೀನಿ ಇಲ್ಲಿ. ಸೊ ಆ ಟೊಮೊಟೊ ಸಾಸ್ ಹಾಕಿದ್ಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ನೆಕ್ಸ್ಟು ನಾನು ಇದಕ್ಕೆ ಪೂರಿ ಆ್ಯಡ್ ಮಾಡ್ತೀನಿ. ಪೂರಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಟೀ ಜೊತೆ ಕೊಡ್ತೀನಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಹಾಗೆ ಸಪೋರ್ಟ್ ಮಾಡಿ. ಕೆಲವೊಂದು ಟೈಮು ನನಗೆ ಟೈಮ್ ಇಲ್ದಿದ್ದ ಕಾರಣ ವೀಡಿಯೋ ಮಾಡ್ತಾಯಿಲ್ಲ. ಸೊ ಯಾವುದೇ ರೀತಿ ನಾನು ಈ ಯೂಟ್ಯೂಬ್ ಮಾಡ್ತಿರೋದು ಅಮೌಂಟ್ಗೋಸ್ಕರ ಅಲ್ಲ. ಸೊ ನನ್ನ ನೆನಪು ಇರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಕೆಲವರು ಅಂದ್ಕೊಂಡಿದ್ದೀರಾ ಅಮೌಂಟ್ ಬರುತ್ತೆ ಅದಕ್ಕೆ ಅಂತೆಲ್ಲ ನನಗೆ ಬಂತು. ಹಾಗಾಗಿ ನಾನು ಹೇಳ್ತಿದ್ದೀನಿ, ಇದು ಯಾವುದೇ ರೀತಿ ಅಮೌಂಟ್ ಆಗಲಿ ಬರುತ್ತೆ ಅಂತೆಲ್ಲ ಮಾಡ್ತಾಯಿಲ್ಲ. ಸೊ ಒಂದು ಮೆಮೊರಿಬಲ್ ಇದರಲ್ಲಿ ಇರುತ್ತೆ ಅಂಥೇಳಿ ಅಷ್ಟೇ ನಾನು ಮಾಡ್ತಾ ಇರೋದು. ಸೊ ನೋಡಿದ್ರಲ್ಲ, ಈ ಥರ ಮಿಕ್ಸ್ ಮಾಡಬೇಕು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿರಿ. ಒಬ್ಬರು ಇಬ್ಬರು ನೋಡಿದ್ರೇ ನಮ್ಮಂಥವ್ರಿಗೆ ನಮಗೆ ಭಾಳ ಖುಷಿ ಆಗುತ್ತೆ. ಹಾಗೆ ಇದನ್ನು ಕೂಡ ಒಬ್ಬರು ನೋಡ್ತಾರಲ್ಲ, ಬಟ್ ಅದೇ ನನಗೆ ಖುಷಿ. ಸೊ ನೋಡಿ, ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಟು ನಾನು ಪೂರಿನ ಆ್ಯಡ್ ಮಾಡ್ತೀನಿ. ಇದು ಬಂದು ಸಪ್ಪೆ ಪುರಿ, ಉಪ್ಪು ಪುರಿ ಅಂತ ಬೇರೆ ಬರುತ್ತಲ್ಲ ಅದಲ್ಲ, ಇದು ಸಪ್ಪೆ ಪುರಿ ಬರುತ್ತೆ. ಸೊ ನೋಡಿ, ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಒಂದು ಒಳ್ಳೆ ಸಬ್ಸ್ಕ್ರೈಬರ್ನ ನನಗೂ ಸಿಗೋ ಥರಕ್ಕೆ ಮಾಡಿ. ಹೀಗೆ ನಿಮ್ಮ ಪ್ರೋತ್ಸಾಹ ಎಲ್ಲ ಇರಲಿ. ಬಟ್ ನಾವೇನು ದೊಡ್ಡ ಸೆಲೆಬ್ರಿಟಿ ಎಲ್ಲ ಏನೂ ಅಲ್ಲ. ಒಬ್ರಿಬ್ರು ಲೈಕ್ ಮಾಡಿದ್ರು ನಮಗೆ ಭಾಳ ಖುಷಿ ಆಗುತ್ತೆ. ಸೊ ನಮ್ಮನ್ನು ಪ್ರೀತಿಸೋರು ಇಬ್ಬರು ಇರ್ತಾರೆ ಅಂತ ನಮಗೂ ಕೂಡ ಪ್ರೀತಿ ಖುಷಿ ಆಗುತ್ತೆ. ಬಟ್ ಯಾರು ಏನು ಅಂದ್ಕೊಂಡಿದ್ದಾರೋ ನಾನು ಗೊತ್ತಿಲ್ಲ. ಬಟ್ ನನಗನ್ಸೋ ಮಟ್ಟಿಗೆ ನನಗೆ ಒಳ್ಳೆ ಕಮೆಂಟೇ ಬಂದಿದೆ. ಅದು ಒಬ್ಬರಾಗಿರ್ಬೋದು, ಇಬ್ಬರಾಗಿರ್ಬೋದು. ಸೊ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನಾನು ಯಾವುದೇ ರೀತಿ ಇದು ದುಡ್ಡು ಬರುತ್ತೆ ಅಂತ ಯಾವುದೇ ರೀತಿ ಕಾರಣಕ್ಕೂ ನಾನು ಮಾಡ್ತಾಯಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಕೊನೆ ತನಕ ಬ್ಲಾಗ್ ನೋಡಿದ್ದಕ್ಕೆ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ನಮ್ಮ ಮೇಲಿರಲಿ. ಇದು ಕೊನೆಯದು. ಓಕೆ, ಬಾಯ್.